ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ನಾವು ತಿಳಿಯೋದೋ ಅಥವಾ ತಿಳಿಯದೇನೋ ಇದನ್ನು ಪ್ರತಿನಿತ್ಯ ಪ್ರತಿ ಸಲ ಮರೆತು ಬಿಡ್ತೀವಿ. ಎಲ್ಲಿ ಮಾತನಾಡಬೇಕಾಗಿರತ್ತಲ್ಲ ಅಲ್ಲಿ ನಾವು ಸರಿಯಾಗಿ ಮಾತನಾಡಲ್ಲ. ಎಲ್ಲಿ ಮಾತನಾಡಬಾರದು ಮುಚ್ಕೊಂಡಿರ್ಬೇಕಲ್ಲ ಅಲ್ಲಿ ನಾವು ಮುಚ್ಕೊಂಡಿರಲ್ಲ. ಸೊ ಹೀಗಾಗಿ ನಮ್ಮಿಂದಲೇ ನಮ್ಮ ರೆಸ್ಪೆಕ್ಟು ಮತ್ತು ಎಲ್ಲ ರಿಲೇಷನ್ಶಿಪ್ಗಳು ಹಾಳಾಗ್ತವೆ. ಒಂದು ವೇಳೆ ನಿಮ್ಮೊಂದಿಗೆ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ನೀವು ಈ 5 ಸಿಚುವೇಶನ್ಸ್ಗಳಲ್ಲಿ ಸೈಲೆಂಟ್ ಆಗಿರೋದನ್ನು ಕಲಿಬೇಕು. ಆ ಸಿಚುವೇಶನ್ಸ್ಗಳು ಇಂತಿವೆ. ನಂಬರ್ 1, ವೆನ್ ಯು ಡೋಂಟ್ ನೋ ದ ಫುಲ್ ಸ್ಟೋರಿ. ಯಾವಾಗ ನಿಮಗೆ ಪೂರ್ತಿ ಮ್ಯಾಟರು ಏನಿದೆ ಅನ್ನೋದು ಗೊತ್ತಿರಲ್ಲ ಆವಾಗ ನೀವು ಸುಮ್ಮನೆ ಇರಬೇಕು. ಸಡನ್ನಾಗಿ ಏನಾದರೂ ಮಾತಾಡಿಬಿಟ್ಟು ಏನೋ ಕನ್ಕ್ಲೂಷನ್ಗೆ ನೀವು ಬರಬಾರ್ದು. ಫಾರ್ ಎಕ್ಸಾಂಪಲ್ಗಾಗಿ ನೀವೊಬ್ಬರು ಟೀಚರ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಕ್ಲಾಸಲ್ಲಿರುವಾಗ ಯಾವುದಾದ್ರೂ ಒಬ್ಬ ಹುಡುಗ ಬಂದುಬಿಟ್ಟು ಹೇಳ್ತಾನೆ ಅವ್ನು ನನಗೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಹೊಡೆದ ಬಡ್ದ ಕಡಿದ ಅಂಥೇಳಿ. ಸೊ ನೀವು ಇಷ್ಟೇ ಕೇಳಿಬಿಟ್ಟು ಆ ಮತ್ತೊಬ್ಬ ಹುಡುಗನನ್ನು ಕರೆಸಿ 4 ಬಾರಿಸಿದರೆ ಸೊ ನೀವು ಒಳ್ಳೆ ಟೀಚರ್ ಅಲ್ಲ ಅಂದಂಗೆ, ನಿಮ್ಮಲ್ಲಿ ಕಾಮನ್ ಸೆನ್ಸೇ ಇಲ್ಲ ಅಂತಂದಂಗೆ. ಸೊ ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ ರಿಸೀವ್ ಮಾಡಿ ಯಾರ ಮೇಲೆ ಬಂದಿದ್ದೇನೋ ಆ ಹುಡುಗನನ್ನು ಕರೆಸಿ ಅವನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅವನದು ಒಂದು ಕತೆ ಇರುತ್ತೆ, ಅವನದು ಸೈಡು ಒಂದು ಡಿಬೇಟ್ ಇರುತ್ತೆ, ಅದನ್ನು ಕೇಳಿ ಸೊ ಎರಡೂ ಪಾರ್ಟಿಗಳನ್ನು ಕೇಳಿದ ನಂತರ ಸೊ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋ ಡಿಸಿಷನಿಗೆ ನೀವು ಬನ್ನಿ. ಸೊ ಇಷ್ಟಾದರೂ ಕಾಮನ್ ಸೆನ್ಸು ನಿಮ್ಮ ಹತ್ರ ಇರಬೇಕು. ಸೊ ಅದನ್ನು ಬಿಟ್ಬಿಟ್ಟು ನೀವು ಬರೀ ಒಂದೇ ಕಡೆಯಿಂದ ಕೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ನ್ಯೂಸ್ ಬಂತಂಥೇಳಿ ಅದರ ಮೇಲೇ ಜಜ್ಮೆಂಟ್ ತೊಗೊಳ್ಳೋದು, ಈ ಥರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಜನ ನಿಮ್ಮನ್ನು ನೋಡಿ ನಗ್ತಾರೆ, ನಿಮಗೆ ಬುದ್ಧಿ ಇಲ್ಲ ಅಂಥೇಳಿ ಕಿಂಡಲ್ ಮಾಡೋಕ್ಕತ್ತಾರೆ. ಅದಕ್ಕಾಗಿ ಯಾವಾಗ ನಿಮಗೆ ಪೂರ್ತಿ ಸ್ಟೋರಿ ಏನಿದೆ, ಎರಡೂ ಕಡೆಗಳಿಂದ ಮ್ಯಾಟ್ರ್ ಏನಿದೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಿರಲ್ಲೋ ಅಲ್ಲಿ ತನಕ ಸುಮ್ಮನೆ ಇರಿ. ನಂಬರ್ 2, ವೆನ್ ಯು ಆರ್ ಟೂ ಎಮೋಷ್ನಲ್. ಯಾವಾಗ ನೀವು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿರ್ತೀರಲ್ಲ ಆವಾಗಲೂ ಕೂಡ ನೀವು ಸೈಲೆಂಟ್ ಆಗಿದ್ದಷ್ಟು ಒಳ್ಳೆಯದು. ನಿಮಗೆ ಅತಿ ದುಃಖ ಆದರೂ ಕೂಡ ನೀವು ಸೈಲೆಂಟ್ ಆಗಿರಬೇಕು, ಅತಿ ಖುಷಿ ಆದರೂ ಕೂಡ ಸೈಲೆಂಟ್ ಆಗಿರಬೇಕು. ಬಹಳಷ್ಟು ಜನ ತಮಗೆ ದುಃಖ ಆದಾಗ ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ, ಬ್ಯಾಡ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಾರೆ ಮತ್ತು ತಮ್ಮ ಕಾಲ ಮೇಲೆ ತಾವೇ ಕಲ್ಲಾಕಿಕೊಳ್ತಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಖುಷಿಯಾಗಿದ್ದಾಗ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ಗಳನ್ನ ಕೊಡ್ತಾರೆ ಮತ್ತು ತಮ್ಮನ್ನೇ ತಾವೇ ಅಲ್ಲಿ ತಗಲಾಕಿಸ್ಕೊಳ್ತಾರೆ. ಸೊ ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಜಾಸ್ತಿ ದುಃಖ ಆದರೂ ಕೂಡ ಸೈಲೆಂಟ್ ಆಗಿರಿ, ಜಾಸ್ತಿ ಖುಷಿಯಾಗಿದ್ರೂ ಕೂಡ ಸೈಲೆಂಟ್ ಆಗಿರಿ. ಸೆಲೆಬ್ರೇಟ್ ಮಾಡೋದಿದೆನಾ, ಸೆಲೆಬ್ರೇಟ್ ಮಾಡಿ, ಪ್ರೈವೇಟಾಗಿ ಸೆಲೆಬ್ರೇಟ್ ಮಾಡಿ, ಸೈಲೆಂಟಾಗಿ ಗಪ್ಚುಪ್ಪಾಗಿ ಸೆಲೆಬ್ರೇಟ್ ಮಾಡಿ. ಅಳೋದಿದೆನಾ ಒಂದು ರೂಮಲ್ಲಿ ಕುಂತುಬಿಟ್ಟು ಅತ್ತುಬಿಡಿ, 4 ಗೋಡೆ ಮಧ್ಯೆನೇ ಮಾಡಿಬಿಡಿ. ನಿಮ್ದೇನು ಅಳೋದಿದೆ, ಬಿಕ್ಕಿ ಬಿಕ್ಕಿ ಅಳೋದಿದ್ರೂ ಕೂಡ ಅಲ್ಲೇ ಕೂತ್ಕೊಂಡು ಅತ್ತುಬಿಡಿ. ಸೊ ನೀವು ಎಮೋಷ್ನಲ್ ಆಗಿದ್ದಾಗ ಮಾತಾಡೋಕ್ಕೆ ಹೋಗ್ಬೇಡಿ, ಯೋಚನೆಗಳನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ, ಕಮಿಟ್ಮೆಂಟ್ಗಳನ್ನು ಕೊಡೋಕ್ಕೆ ಹೋಗ್ಬೇಡಿ, ಸೈಲೆಂಟ್ ಆಗಿರಿ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 3, ವೆನ್ ಯು ಆರ್ ಟೂ ಆ್ಯಂಗ್ರಿ. ಯಾವಾಗ ನಿಮಗೆ ಸಿಕ್ಕಾಪಟ್ಟೆ ಕೋಪ ಬಂದಿರತ್ತಲ್ಲ ಆವಾಗಲೂ ಕೂಡ ನೀವು ಸೈಲೆಂಟ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮಗೆ ಕೋಪ ಬಂದಾಗ ನೀವು ಔಟ್ ಆಫ್ ಕಂಟ್ರೋಲ್ ಹೋಗಿಬಿಟ್ಟು ಸಿಕ್ಕಾಪಟ್ಟೆ ಏನೇನೋ ಕೆಟ್ಟದಾಗಿ ಮಾತಾಡಿದರೆ ನೀವು ಮುಂದಿರುವ ರಿಲೇಷನ್ಶಿಪ್ಗಳನ್ನು ಕೆಡಿಸಿಕೊಳ್ತೀರಾ. ನೀವು ಕೋಪ ಮಾಡಿಕೊಳ್ಳೋದ್ರಿಂದ, ಬಾಯಿಗೆ ಬಂದಂತೆ ಬೈಯುವುದರಿಂದ ಕೆಟ್ಟೋಗಿರುವ ಸಂಗತಿ ಸರಿ ಹೋಗಲ್ಲ, ಸರಿ ತಾನೇ? ಈಗ ನನ್ನ ಕೈಯಿಂದ ಮೊಬೈಲ್ ಬಿದ್ದು ಹೋಗಿ ಒಡೆದೋಗಿದೆ ಅಂತ ಅಂದ್ಕೊಳ್ಳಿ, ಸರಿನಾ? ನೀವು ನನ್ನ ಮೇಲೆ ಎಷ್ಟೇ ಅರಚಾಡಿದ್ರು, ಕೂಗಾಡಿದ್ರು, ಏನೇ ಮಾಡಿದರೂ ಕೂಡ ಮೊಬೈಲ್ ಸರಿ ಹೋಗೋದಿಲ್ಲ. ಹೀಗೆ ಸಿಚುವೇಶನ್ಸ್ಗಳು ಬರ್ತಾ ಇರ್ತವೆ ಲೈಫಲ್ಲಿ. ನೀವು ಕೋಪ ಮಾಡಿಕೊಳ್ಳುವುದರಿಂದ ಏನೂ ಸರಿ ಹೋಗಲ್ಲ. ಸೊ ನಿಮಗೆ ಕೋಪ ಬರೋದು ಕಾಮನ್ ಆಗಿದೆ, ಅದನ್ನು ನಿಮಗೆ ತಡೆಯೋಕ್ಕಾಗಲ್ಲ, ಕೋಪವನ್ನು ಕೂಡ ತಡೆಯೋಕ್ಕಾಗಲ್ಲ. ಆದರೆ ನೀವು ಸುಮ್ಮನೆ ಇರ್ಬೋದಲ್ಲ, ಸುಮ್ಮನೆ ಇರೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಯಾವಾಗ ಕೋಪ ಬರುತ್ತಲ್ಲ ನೀವು ಒಂದು 2-3 ಕಿಲೋಮೀಟರು ರನ್ನಿಂಗ್ ಮಾಡಿ ಬಂದುಬಿಡಿ, ಕೋಪ ಆಟೋಮೆಟಿಕ್ಕಾಗಿ ಇಳಿಯುತ್ತೆ. ರನ್ನಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವೇನು ಮಾಡಿ, ಶೀರ್ಷಾಸನವನ್ನು ಮಾಡಿ, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಲ್ಲಿ, ಕೋಪ ನಿಮಗೆ 1 ಸೆಕೆಂಡಲ್ಲಿ ಇಳಿಯುತ್ತೆ. ಸೊ ಇದು ಕೂಡ ನಿಮ್ಮಿಂದ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಸ್ನಾನ ಮಾಡಿ. ಯಾವಾಗ ನಿಮಗೆ ಕೋಪ ಬಂದಿರುತ್ತಲ್ಲ ಆವಾಗ ಹೋಗಿ ಆರಾಮ್ಸೆ ಸ್ನಾನ ಮಾಡಿಬಿಡಿ, ಆವಾಗ ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ಸೊ ನಿಮಗೆ ಯಾವಾಗ ಕೋಪ ಬಂದಿರುತ್ತಲ್ಲ ಆವಾಗ ನೀವು ತಾಳ್ಮೆಯಿಂದ ವರ್ತಿಸಿ.
ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಮತ್ತೆ ಸುಮ್ಮನೆ ಇರಿ. ಇಲ್ಲ ಅಂತಂದರೆ ನೀವು ನಿಮ್ಮ ಮಾನ ಮರ್ಯಾದೆ ರಿಲೇಷನ್ಶಿಪ್ಗಳು ಎಲ್ಲವನ್ನ ಕೂಡ ಕಳ್ಕೊತೀರ. ಇರೋ ಸಮಸ್ಯೆ ಮತ್ತಷ್ಟು ಜಟಿಲವಾಗಿ ಹೋಗ್ಬಿಡತ್ತೆ. ಕೆರೆದು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟಿದೇನೋ ಆಗಿರೋದು ಆಗೋಯ್ತು ಅಂತೇಳಿ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿ. ನಂಬರ್ 4, ವೆನ್ ಪರ್ಸನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆನ್ ಆರ್ಗ್ಯುಮೆಂಟ್. ಯಾವಾಗ ಆರ್ಗ್ಯುಮೆಂಟ್ನಲ್ಲಿ ಗೆಲ್ಲೋದಕ್ಕಿಂತ ಮುಂದಿರುವ ವ್ಯಕ್ತಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಾನಲ್ಲ, ಆವಾಗ ನೀವು ಸುಮ್ಮನೆ ಇರೋದು ಒಳ್ಳೆಯದಾಗಿದೆ. ಆ ಸಂಬಂಧ ದೋಸ್ತಿ ಇರಬಹುದು, ಪ್ರೀತಿ ಇರಬಹುದು, ಹೆಂಡತಿ ಇರಬಹುದು, ಕಸ್ಟಮರ್ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಅದು ಯಾರೇ ಆಗಿರಬಹುದು. ಸೊ ಇಲ್ಲಿ ವಾದ ವಿವಾದಗಳಂತೂ ರಿಲೇಷನ್ಶಿಪ್ನಲ್ಲಿ ಬಂದೇ ಬರ್ತವೆ, ಅದು ಕಾಮನ್ ಆಗಿವೆ. ಸೊ ಯಾವಾಗ ನಿಮಗೆ ಈ ವಾದ ವಿವಾದದಲ್ಲಿ ಗೆಲ್ಲೋದಕ್ಕಿಂತ ನಂದೇ ಮೇಲೂ ಅನ್ನೋದನ್ನು ಸಾಧಿಸೋದಕ್ಕಿಂತ ಮುಂದಿರೋ ವ್ಯಕ್ತಿ ಇಂಪಾರ್ಟೆಂಟ್ ಆಗಿರ್ತಾನಲ್ಲ, ಅವಾಗ ಸುಮ್ಮನೆ ಇರಿ. ಉದಾಹರಣೆಗಾಗಿ ನಿಮಗೆ ಫ್ರೆಂಡ್ ಇಂಪಾರ್ಟೆಂಟ್ ಇದ್ದಾನೆ ಅಂತಂದರೆ ಆತ ಸಿಟ್ಟು ಮಾಡ್ಕೊಳ್ಳಿ, ಏನಾದರೂ ತಲೆ ಹರಟೆ ಮಾಡಲಿ, ಸುಮ್ಮನೆ ಇರಿ. ವಾದ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಹೆಂಡತಿ ಇಂಪಾರ್ಟೆಂಟು, ರಾತ್ರಿ ಹೆಂಡತಿ ಬೇಕು ಅನ್ನೋದಿದ್ರೆ ನೀವು ದಿನದಲ್ಲಿ ಆಕೆ ಬೈಯೋವಾಗ ಸುಮ್ಮನೆ ಇರಿ. ನೀವು ಮಾತಿಗೆ ಮಾತಲ್ಲಿ ಬೆಳೆಸಿದರೆ ಏನಾಗತ್ತೆ, ಹಾಗೆ ಅವಳು ಮಾತು ಬೆಳೆಸ್ತಾಳೆ, ಅವಳು ಈಗೋ ಹರ್ಟ್ ಆಗುತ್ತೆ. ಈಗೋ ಹರ್ಟ್ ಆದರೆ ಅವಳು ಕೋಪಿಸ್ಕೊಂಡು ತವರ ಮನೆಗೆ ಹೋಗ್ತಾಳೆ, ಅಲ್ಲಿ ಮತ್ತಷ್ಟು 4 ಜನ ಅವ್ರ ತಲೆ ತುಂಬ್ತಾಳೆ, ಆಕೆ ಡೈವರ್ಸಿಗೆ ಅಪ್ಲೈ ಮಾಡ್ತಾಳೆ. ಸೊ ನಿಮಗೆ ಯಾವಾಗ ಮಾತಿಗಿಂತ ಮುಂದಿರುವ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನೋ ಆವಾಗ ನಿಮ್ಮದೇನು ತಪ್ಪಿಲ್ಲ ಅಂತಂದ್ರೂ 4 ಬೈಗುಳಗಳನ್ನು ಬೇಯಿಸ್ಕೊಳ್ಳಿ. ಯಾಕಂದರೆ ರಿಲೇಷನ್ಶಿಪ್ ಅಂತಂದರೆ ಈ ರೀತಿ ವರ್ತಿಸಬೇಕಾಗತ್ತೆ. ಎಲ್ಲ ಸರ್ತಿ ನಾನೇ ಗೆಲ್ತೀನಿ ಅಂತಂದರೆ ನಡೆಯಲ್ಲ. ಕೆಲವೊಂದಿಷ್ಟು ಸರ್ತಿ ಬೇಕಂತಲೇ ಸೋಲ್ಬೇಕಾಗತ್ತೆ. ನಿಮಗೆ ಸೋಲಕ್ಕೆ ಬಂದರೆ ನೀವು ಜಗತ್ತನ್ನೇ ಗೆದ್ದಂತೆ. ನಿಮ್ಮ ಜಗತ್ತು ನಿಮ್ಮ ವ್ಯಕ್ತಿಗಳಲ್ಲೇ ಇದೆ. ನಿಮ್ಮ ಫ್ರೆಂಡ್ ಆಗಿರಬಹುದು, ಇಲ್ಲವೇ ನಿಮ್ಮ ಲವ್ವರು, ಪತ್ನಿನೇ ನಿಮ್ಮ ಪ್ರಪಂಚ ಅಂತಂದರೆ ಅಲ್ಲಿ ನೀವು ಸೋಲೋದ್ರಲ್ಲಿ ತಪ್ಪೇನಿಲ್ಲ. ಸೊ ಯಾವಾಗ ನಿಮಗೆ ಆರ್ಗ್ಯುಮೆಂಟ್ಗಿಂತ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾರೋ ಆವಾಗ ಸೋಲೋದನ್ನು ಕಲೀರಿ, ಸುಮ್ಮನೆ ಇರಿ. ನಂಬರ್ 5 ಆ್ಯಂಡ್ ಲಾಸ್ಟ್, ಫೇರ್ ಯುವರ್ ವರ್ಡ್ಸ್ ಹ್ಯಾವ್ ನೋ ವ್ಯಾಲ್ಯೂ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲ್ವೋ ಅಲ್ಲಿ ನೀವು ಮಾತಾಡೋಕ್ಕೆ ಹೋಗಬಾರ್ದು. ಕೆಲವೊಂದಿಷ್ಟು ಜಗಳಗಳಾಗಿರ್ತವೆ, ವಾದ ವಿವಾದಗಳಾಗಿರ್ತವೆ, ಕಾಂಟ್ರವರ್ಸಿಗಳಾಗಿರ್ತವೆ. ಅಲ್ಲಿ ನೀವು ಹೋಗಿ ಎಷ್ಟೇ ಸಮಜಾಯಿಸಿದರೂ ಕೂಡ, ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೂ ಹೋದರೂ ಕೂಡ ಯಾರೂ ಕೂಡ ಕನ್ವಿನ್ಸ್ ಆಗೋಕ್ಕೆ ರೆಡಿ ಇರಲ್ಲ, ಯಾರೂ ಕೂಡ ಅಡ್ಜಸ್ಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಸೊ ಅಂಥಲ್ಲಿ ಹೋಗಿ ನೀವು ಬಾಯಿ ಬಡ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ಅದು ನಾಯಿ ಬಲ್ಲ ಡೊಂಕ್ ಅಂತ ಹೇಳಿ ಬಿಟ್ಟು ಬಿಡಬೇಕು. ಸೊ ನೀವು ಅದನ್ನು ಬೇಗನೆ ಬಿಟ್ರಿಪ್ಪ ಅಂತಂದರೆ ನೀವು ಖುಷಿಯಾಗಿರ್ತೀರ. ನೀವು ಅದನ್ನೇ ಸರಿ ಮಾಡ್ತೀನಿ ಅಂತ ಹೋದಷ್ಟು ನಿಮಗೆ ದುಃಖ ಆಗತ್ತೆ, ನಷ್ಟ ಆಗತ್ತೆ, ನೋವಾಗತ್ತೆ. ಸೊ ಇಂಥ ಸಿಚುವೇಶನ್ಸ್ಗಳು ಇರ್ತವೆ, ಅದಕ್ಕೆ ಯಾವುದೇ ಸೊಲ್ಯೂಷನ್ ಇರಲ್ಲ. ನಾವು ಅವ್ರ ಕೈಕಾಲು ಬಿದ್ದು ಬೆಡ್ಕೋತೀವಿ ಅಂತಂದ್ರೂ ಕೂಡ ಅವ್ರು ರೆಡಿ ಆಗೋಕ್ಕೆ ತಯಾರಿರಲ್ಲ. ನಿಮಗೆಲ್ಲ ಸ್ವರ್ಗನೇ ತಂದು ಕೊಡ್ತೀವಿ ಅಂತಂದ್ರೂ ಕೂಡ ಅವ್ರು ಅಡ್ಜಸ್ಟ್ ಆಗೋಕ್ಕೆ ತಯಾರಿರಲ್ಲ. ಸೊ ಇಂಥವರ ಮುಂದೆ ಮಾತಾಡಿ ಏನೂ ಪ್ರಯೋಜನ ಇರಲ್ಲ. ಇಂಥ ಸಾವಿರಾರು ಸಿಚುವೇಶನ್ಸ್ಗಳು ಲೈಫಲ್ಲಿ ಬರ್ತವೆ. ಎಲ್ಲಿ ನಮ್ಮ ಮಾತಿಗೆ ಬೆಲೆ ಇರಲ್ವೋ ಅಲ್ಲಿ ನಾವು ಮಾತಾಡೋಕ್ಕೇ ಹೋಗಬಾರ್ದು, ಸುಮ್ಮನೆ ಇರಬೇಕು. ಸೊ ನೀವು ಈ 5 ಸಿಚುವೇಶನ್ಸ್ಗಳಲ್ಲಿ ಸೈಲೆಂಟ್ ಆಗಿದ್ದರೆ ನಿಮ್ಮ ರೆಸ್ಪೆಕ್ಟ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಸಖತ್ತಾಗಿರ್ತವೆ, ಹೆಲ್ದಿಯಾಗಿರ್ತವೆ, ಹ್ಯಾಪಿಯಾಗಿರ್ತವೆ. ಸೊ ಇದನ್ನು ಟ್ರೈ ಮಾಡಿ. ಇವತ್ತಿನಿಂದಲೇ ಈ ರೀತಿ ಸೈಲೆಂಟ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.